ಕರುನಾಡಿನ ಬಾವಿ ವಕೀಲರಿಗೆ ಕಾಮಧೇನು ಲಾ ಅಕಾಡೆಮಿಯಿಂದ ನಮಸ್ತೆ. ಆತ್ಮೀಯ ವಿದ್ಯಾರ್ಥಿಗಳ ಇಂದಿನ ತರಗತಿಯಲ್ಲಿ ಫ್ಯಾಮಿಲಿ ಲಾ ಟು ಮೊಹಮ್ಮದಿಯನ್ ಲಾ ಅಂಡ್ ಇಂಡಿಯನ್ ಸಕ್ಸೆಷನ್ಸ್ ಆಕ್ಟ್. ಆತ್ಮೀಯ ವಿದ್ಯಾರ್ಥಿಗಳ ಇಂದಿನ ತರಗತಿಯಲ್ಲಿ ಕೌಟುಂಬಿಕ ಕಾನೂನು ಅಥವಾ ಮೊಹಮ್ಮದನ್ ಕಾನೂನು ಮತ್ತು ಭಾರತೀಯ ಉತ್ತರಾಧಿಕಾರ ಕಾಯ್ದೆ 1965 ಸಂಬಂಧಪಟ್ಟಂತೆ ಇವತ್ತು 5 ಯೂನಿಟ್ಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇಂದಿನ ಸೆಮಿಸ್ಟರ್ನಲ್ಲಿ ಹಿಂದೂ ಕಾನೂನು ಅಥವಾ ಕೌಟುಂಬಿಕ ಕಾನೂನಲ್ಲಿ ಹಿಂದೂ ಕಾನೂನು ಹಿಂದೂಗಳಿಗೆ ಅನ್ವಯಿಸೋ ಕಾನೂನು ಬಗ್ಗೆ, ಹಿಂದೂ ಅಂದರೆ ಯಾರು, ಅದು ಯಾರಿಗೆ ಅನ್ವಯಿಸ್ತದೆ, ಅವು ಹಿಂದೂ ಕಾನೂನಿನ ಸ್ಕೂಲ್ಗಳು ಏನು, ಅದರಲ್ಲಿ ಮೇಂಟೆನೆನ್ಸು, ಡೈವರ್ಸು, ಯಾವ ರೀತಿ ಆಸ್ತಿ ವಿಂಗಡಣೆ ಆಗ್ತದೆ ಅಂತ ಹೇಳ್ಬಿಟ್ಟು ನೋಡಿದ್ದೀರಾ. ಅದೇ ಥರನೇ ಇಲ್ಲಿ ಕೂಡ ಮೊಹಮ್ಮದನ್ ಅಂದರೆ ಯಾರು, ಮೊಹಮ್ಮದಿಯನ್ ಕಾನೂನು ಯಾರಿಗೆ ಅನ್ವಯಿಸ್ತದೆ, ಅದು ಯಾವ ರೀತಿ ಬೆಳವಣಿಗೆ ಬಂತು, ಮೊಹಮ್ಮದಿ ಖಾನ್ ಸ್ಕೂಲ್ನ ಅಥವಾ ಮುಸ್ಲಿಂ ಲಾದ ಸ್ಕೂಲ್ಗಳಿರ್ಬೋದು, ಅದರ ಡೈವರ್ಸು, ಅದರ ದಾನ, ಅದು ವಿವಾದ ಅವಶ್ಯಕತೆಗಳಿರ್ಬೋದು, ಎಸೆನ್ಷಿಯಲ್ಸು, ಪ್ರತಿಯೊಂದನ್ನು ಕೂಡ ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡುವ ಆತ್ಮೀಯ ವಿದ್ಯಾರ್ಥಿಗಳೇ. ಇನ್ನು ನಾವು ಫಸ್ಟ್ ಯೂನಿಟ್ ನೋಡೋದಾದರೆ ಡೆವಲಪ್ಮೆಂಟ್ ಆಫ್ ಇಸ್ಲಾಮಿಕ್ ಲಾ, ಅಡ್ವೆಂಟ್ ಆಫ್ ಇಸ್ಲಾಂ ಅಂಡ್ ಡೆವಲಪ್ಮೆಂಟ್ ಆಫ್ ಮುಸ್ಲಿಂ ಲಾ. ಇಸ್ಲಾಮಿಕ್ ಕಾನೂನಿನ ಬೆಳವಣಿಗೆ ಅಥವಾ ಮುಸ್ಲಿಂ ಕಾನೂನಿನ ಅಭಿವೃದ್ಧಿ ಅಥವಾ ಬೆಳವಣಿಗೆ ಯಾವ ರೀತಿ ಬಂತು ಅದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಒಂದು ನೋಡೋದಾದರೆ ನಿಮಗೆ ಸ್ಕೂಲ್ಸ್ ಆಫ್ ಇಸ್ಲಾಮಿಕ್ ಲಾ. ಈಗಾಗಲೇ ಹಿಂದೂ ಕಾನೂನಲ್ಲಿ ಯಾವ ರೀತಿ ಸ್ಕೂಲ್ಸ್ಗಳಿದ್ವಲ್ಲ, ಅದೇ ಥರನೇ ಮುಸ್ಲಿಂ ಲಾದಲ್ಲಿ ಅಥವಾ ಇಸ್ಲಾಮಿಕ್ ಲಾದಲ್ಲಿ ಕೂಡ ಕೆಲವು ಸ್ಕೂಲ್ಗಳಿದ್ದಾವೆ. ಬಂದುಬಿಟ್ಟು ನಿಮಗೆ ಶಿಯಾ ಮತ್ತು ಸುನ್ನಿ ಸ್ಕೂಲ್ಸ್ ಅಂತ ಹೇಳ್ಬಿಟ್ಟು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ನಮಗೆ ಹೂ ಈಸ್ ಎ ಮೊಹಮ್ಮದಿಯನ್ ಅಂದರೆ ಯಾರು ಅಂತ ಹೇಳ್ಬಿಟ್ಟು. ಕನ್ವರ್ಷನ್ಸ್ ಅಂಡ್ ಇಟ್ ಕಾನ್ಸಿಕ್ವೆನ್ಸಸ್ ಆನ್ ಫ್ಯಾಮಿಲಿ, ಮ್ಯಾರೇಜ್, ಗಾರ್ಡಿಯನ್ಶಿಪ್, ಸಕ್ಸೆಷನ್ಸ್, ಚೈಲ್ಡ್ ಅಂಡ್ ಫ್ಯಾಮಿಲಿ. ಅರ್ಥ ಮಾಡ್ಕೊಳ್ಳಿ, ಕುಟುಂಬದ ಮೇಲೆ ಮತಾಂತರ ಮತ್ತು ಅದರ ಪರಿಣಾಮಗಳು. ಯಾವುದ್ರ ಮೇಲೆ ಪರಿಣಾಮಗಳು? ಮ್ಯಾರೇಜ್ ವಿವಾಹದ ಮೇಲೆ ಇರ್ಬೋದು, ಗಾರ್ಡಿಯನ್ಶಿಪ್ ಮೀನ್ಸ್ ಸಂರಕ್ಷಕತ್ವ, ಸಕ್ಸೆಷನ್ಸ್ ಮೀನ್ಸ್ ಉತ್ತರಾಧಿಕಾರ, ಚೈಲ್ಡ್ ಅಂಡ್ ಫ್ಯಾಮಿಲಿ ಮಕ್ಕಳು ಮತ್ತು ಕುಟುಂಬದೊಂದಿಗೆ. ನೆಕ್ಸ್ಟ್ ದ ಶರಿಯತ್ ಆ್ಯಕ್ಟ್ 1937 ತುಂಬ ಇಂಪಾರ್ಟೆಂಟು. 8 ಮಾರ್ಕ್ಸಿಗೆ ಅಥವಾ 6 ಮಾರ್ಕ್ಸಿಗೆ ರಿಪೀಟೆಡ್ ಆಗ್ತಾ ಇರ್ತದೆ ಕ್ವಶನ್ಸ್ ಇದು. ದ ಶರಿಯತ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು ನಿಮಗೆ ಸೋರ್ಸ್ ಆಫ್ ಇಸ್ಲಾಮಿಕ್ ಲಾ, ಇಸ್ಲಾಮಿಕ್ ಕಾನೂನಿನ ಅಥವಾ ಮುಸ್ಲಿಂ ಕಾನೂನಿನ ಮೂಲಗಳು. ನೆಕ್ಸ್ಟ್ ನಿಮಗೆ ಕಾನ್ಸೆಪ್ಟ್ ಆಫ್ ಮ್ಯಾರೇಜ್, ವಿವಾಹದ ಪರಿಕಲ್ಪನೆ, ಡೆಫಿನಿಷನ್ಸ್, ಆಬ್ಜೆಕ್ಟ್, ನೇಚರ್, ಎಸೆನ್ಷಿಯಲ್, ರಿಕ್ವೈರ್ಮೆಂಟ್ಸ್ ಆಫ್ ಮುಸ್ಲಿಂ ಮ್ಯಾರೇಜ್, ಕ್ಲಾಸಿಫಿಕೇಶನ್ಸ್ ಆಫ್ ಮ್ಯಾರೇಜ್, ಲೀಗಲ್ ಎಫೆಕ್ಟ್ಸ್ ಆಫ್ ವ್ಯಾಲಿಡ್. ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಆಫ್ ಮ್ಯಾರೇಜ್ ಮೀನ್ಸ್ ನಿಮಗೆ ವಿವಾಹದ ಪರಿಕಲ್ಪನೆ, ವ್ಯಾಖ್ಯಾನ, ಡೆಫಿನಿಷನ್ಸ್ ಮೀನ್ಸ್ ವ್ಯಾಖ್ಯಾನ, ವಿವಾಹ ಅಂದ್ರೆ ಏನು ಅಂತ ವ್ಯಾಖ್ಯಾನ ಮಾಡಲಾಗಿದೆ. ಅದೇ ಥರ ಆಬ್ಜೆಕ್ಟ್, ವಿವಾಹದ ಉದ್ದೇಶಗಳೇನು, ನೇಚರ್ ಅದರ ಸ್ವರೂಪ, ಎಸೆನ್ಷಿಯಲ್ಸ್ ಆಫ್ ರಿಕ್ವೈರ್ಮೆಂಟ್ಸ್ ಆಫ್ ಮುಸ್ಲಿಂ ಮ್ಯಾರೇಜ್, ಏನು ಹೇಳಿದ್ದಾರೆ, ವಿವಾಹದ ಅವಶ್ಯಕತೆಗಳು. ನೆಕ್ಸ್ಟ್ ಒನ್ ಕ್ಲಾಸಿಫಿಕೇಶನ್ ಆಫ್ ಮ್ಯಾರೇಜ್, ವಿವಾಹದ ವರ್ಗೀಕರಣ ಅಥವಾ ವಿಧಗಳು ಅಥವಾ ಪ್ರಕಾರಗಳು ಅಂತ ಹೇಳ್ಬಿಟ್ಟು ನಿಮಗೆ. ನೆಕ್ಸ್ಟ್ ಲೀಗಲ್ ಎಫೆಕ್ಟ್ಸ್ ಆಫ್ ವ್ಯಾಲಿಡ್, ಒಂದು ವಿದ್ಯುಕ್ತವಾದ ವಿವಾದ ಕಾನೂನಿನ ಪರಿಣಾಮಗಳು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಿಮಗೆ ವೈಡ್ ಅಂಡ್ ಇರ್ರೆಗ್ಯುಲರ್ ಮ್ಯಾರೇಜಸ್, ಹಂಗಂದ್ರೆ ಕ್ರಮಬದ್ಧವಲ್ಲದ ವಿವಾದಗಳು. ನೆಕ್ಸ್ಟ್ ಮುತ ವಿವಾಹ ಅಂದ್ರೆ ಏನು ಅಂತ ಹೇಳ್ಬಿಟ್ಟು, ಅದರ ಅವಶ್ಯಕತೆಗಳೇನು ಅಂತ ಹೇಳ್ಬಿಟ್ಟು. ಕಸ್ಟಮರಿ ಪ್ರಾಕ್ಟೀಸ್ ಅಂಡ್ ಸ್ಟೇಟ್ ರೆಗ್ಯುಲೇಷನ್ಸ್, ಪಾಲಿಗಮಿ, ಚೈಲ್ಡ್ ಮ್ಯಾರೇಜ್, ಆಪ್ಷನ್ಸ್ ಆಫ್ ಪ್ಯುಬರಿಟಿ, ಡೋವರ್, ಕೈಂಡ್ಸ್ ಆಫ್ ಡೋವರ್ ವೆನ್ ಕನ್ಫರ್ಮ್ಡ್, ವಿಂಡೋಸ್ ರೈಟ್ ಆಫ್ ರಿಟೆನ್ಷನ್ಸ್. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ. ಡೋವರ್ ಮೀನ್ಸ್ ಕನ್ಯಾಶುಲ್ಕದ ಪ್ರಕಾರಗಳು, ಕೈಂಡ್ಸ್ ಆಫ್ ಡೋವರ್ ಕನ್ಯಾಶುಲ್ಕದ ಪ್ರಕಾರಗಳು ಅಥವಾ ವಿಧಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಯೂನಿಟಲ್ಲಿ ನಿಮಗೆ ಮೊಹಮ್ಮದ್ನ ಬೆಳವಣಿಗೆ ಯಾವ ರೀತಿ ಬೆಳವಣಿಗೆ ಅಂತ ಹೇಳ್ಬಿಟ್ಟು ಕ್ವಶನ್ಸ್ ರೇಸ್ ಆಗುತ್ತೆ. ಅಥವಾ ಮೊಹಮ್ಮದನ್ ಅಂದ್ರೆ ಯಾರು ಅಂತ ಕೇಳ್ತಾರೆ, ಮೊಹಮ್ಮದಿನ್ ಕಾಲನ ಅಥವಾ ಮುಸ್ಲಿಂ ಲಾನ ಶಾಲೆಗಳನ್ನು ವಿವರಿಸಿ ಅಥವಾ ಸ್ಕೂಲ್ಗಳನ್ನು ವಿವರಿಸಿ ಅಂತ ಕೇಳ್ತಾನೆ, ಅಥವಾ ಚರ್ಚಿಸಿ ಅಂತ ಕೇಳ್ತಾನೆ. ಅದೇ ರೀತಿಯಾಗಿ ಶರಿಯತ್ ಆಕ್ಟ್ ಮೀನ್ಸ್ 6 ಮಾರ್ಕ್ಸಿಗೆ ಬರ್ತದೆ. ನೆಕ್ಸ್ಟ್ ನಿಮಗೆ ಮ್ಯಾರೇಜ್, ಒಂದು ವಿವಾದ ಆಗಬೇಕಂತ ವಿವಾದ ಪ್ರಕಾರಗಳನ್ನು ಕೇಳ್ತಾನೆ ಅಥವಾ ವಿವಾದ ಅವಶ್ಯಕತೆಗಳನ್ನು ಕೇಳ್ತಾನೆ. ನೆಕ್ಸ್ಟ್ ಬಂದುಬಿಟ್ರೆ ನಿಮಗೆ ಅದು ಎಸೆನ್ಷಿಯಲ್ಸ್, ಅವಶ್ಯಕತೆಗಳು ಏನಂತ ಕೇಳ್ತಾನೆ. ಅದೇ ಥರ ನಿಮಗೆ ಮುತ ಮ್ಯಾರೇಜ್ ಅಂದರೆ ಏನು, ಅದನ್ನ ಯಾವ ಸಂದರ್ಭದಲ್ಲಿ ಆಗ್ತಾರೆ, ಅದರ ಅವಶ್ಯಕತೆಗಳು ಏನಂತ ಇದೆ. ನೆಕ್ಸ್ಟ್ ಡೋವರ್, ಮೋಸ್ಟ್ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ, ಕನ್ಯಾಶುಲ್ಕ ಅಂತ ಹೇಳಿ ಡೋವರ್ ಅಂದರೆ. ಅದೇ ಥರ ಕನ್ಯಾಶುಲ್ಕದ ಪ್ರಕಾರಗಳು. ಆತ್ಮೀಯ ವಿದ್ಯಾರ್ಥಿಗಳೇನು ನಾವು ಸೆಕೆಂಡ್ ಯೂನಿಟ್ ನೋಡೋದಾದರೆ ಪೇರೆಂಟೇಜ್, ಲೆಜಿಟಿಮೇಸಿ ಅಂಡ್ ಅಕ್ನಾಲೆಜ್ಮೆಂಟ್ ಆಫ್ ಪೆಟರ್ನಿಟಿ ಕಸ್ಟಡಿ. ಅರ್ಥ ಮಾಡ್ಕೊಳ್ಳಿ, ಪೇರೆಂಟೇಜ್, ಲೆಜಿಟಿಮೇಸಿ ಅಂಡ್ ಅಕ್ನಾಲೆಜ್ಮೆಂಟ್ ಆಫ್ ಪೆಟರ್ನಿಟಿ ಕಸ್ಟಡಿ. ಪೇರೆಂಟೇಜ್ ಅಂದರೆ ಪೈತೃಕತ್ವ ಅಂತ ಹೇಳ್ಬಿಟ್ಟು, ಲೆಜಿಟಿಮೇಸಿ ಮೀನ್ಸ್ ಧರ್ಮಜತ್ವ ಅಂತ ಹೇಳ್ಬಿಟ್ಟು ಲೆಜಿಟಿಮೇಸಿ ಅಂದರೆ. ಅದೇ ಥರನೇ ಅಂಡ್ ಅಕ್ನಾಲೆಜ್ಮೆಂಟ್ ಮೀನ್ಸ್ ಪೈತೃಕತ್ವದ ಅಧಿಸ್ವೀಕೃತಿ ಅಂಡ್ ಪೇಟರ್ನಿಟಿ ಕಸ್ಟಡಿ ಅಭಿರಕ್ಷೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನೋಡೋದಾದ್ರೆ ಮೇಂಟೆನೆನ್ಸ್ ಅಂಡ್ ಎಜುಕೇಷನ್ಸ್, ಗಾರ್ಡಿಯನ್ಶಿಪ್ ಅಂಡ್ ಪೇರೆಂಟಲ್ ರೈಟ್ಸ್. ಜೀವನಾಂಶ ಇರ್ಬೋದು, ಶಿಕ್ಷಣ ಇರ್ಬೋದು ಮತ್ತು ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಹಕ್ಕುಗಳು.
ನೆಕ್ಸ್ಟ್ ಮ್ಯಾಟರ್ಮೋನಿಯಲ್ ರೆಮಿಡಿಯಸ್ ಅಂಡರ್ ಇಸ್ಲಾಮಿಕ್ ಲಾ ಅಂಡ್ ಇಂಡಿಯನ್ ಡೈವರ್ಸ್ ಆಕ್ಟ್. ಮ್ಯಾಟರ್ಮೋನಿಯಲ್ ರೆಮಿಡಿ ಸಂಬಂಧಪಟ್ಟಂತೆ ಇಸ್ಲಾಂ ಲಾ ಮತ್ತು ಇಂಡಿಯನ್ ಡೈವರ್ಸ್ ಆಕ್ಟ್ 1869 ಅಂಡರ್ ಅಡಿಯಲ್ಲಿ ಯಾವ ರೀತಿ ರೆಮಿಡೀಸ್ಗಳಿದಾವೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಒನ್ ನಿಮಗೆ ಮೋಡ್ಸ್ ಆಫ್ ತಲಾಕ್, ಎಫೆಕ್ಟ್ ಆಫ್ ತಲಾಕ್ ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ತಲಾಕ್ ಅಂದರೆ ಏನು, ತಲಾಕ್ನ ವಿಧಗಳು ಅಥವಾ ಪ್ರಕಾರಗಳು ಅಥವಾ ಅವಶ್ಯಕತೆ ಎಸೆನ್ಷಿಯಲ್ ಕೇಳ್ತಿರ್ತಾನೆ. ನೆಕ್ಸ್ಟ್ ಇದ್ದತ್ನ ಇಂಪಾರ್ಟೆಂಟ್ 6 ಮಾರ್ಕ್ಸ್ ಕೇಳ್ತಾ ಇರ್ತಾನೆ. ನೆಕ್ಸ್ಟ್ ನುಲ್ಟಿ ಆಫ್ ಮ್ಯಾರೇಜ್, ಬಾರ್ ಆಫ್ ಮೆಟರ್ಮೋನಿಯಲ್ ರಿಲೀಫ್, ಯಾವ ರೀತಿ ರಿಲೀಫ್ ಇದೆ ಅದರಲ್ಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಅಲಿಮೋನಿ ಅಂಡ್ ಮೇಂಟೆನೆನ್ಸ್ ಆಸ್ ಅನ್ ಇಂಡಿಪೆಂಡೆಂಟ್ ರೆಮಿಡಿ, ಎ ರಿವ್ಯೂ ಅಂಡರ್ ಮುಸ್ಲಿಂ ಲಾ. ಅಲಿಮೋನಿ ಅಂಡ್ ಮೇಂಟೆನೆನ್ಸ್ ಜೀವನಾಂಶ ಅನ್ನೋದು ಇಸ್ಲಾಂ ಲಾದಲ್ಲಿ ಅಥವಾ ಮುಸ್ಲಿಂ ಲಾದಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಒನ್ ಇದೆ ಇಂಡಿಯನ್ ಡೈವರ್ಸ್ ಆಕ್ಟ್ 1869, ಪ್ರಾವಿಷನ್ಸ್ ಅಂಡರ್ ದಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 1973. ಅರ್ಥ ಮಾಡ್ಕೊಳ್ಳಿ, ಇಂಡಿಯನ್ ಡೈವರ್ಸ್ ಆಕ್ಟ್ 1869 ಅಂಡರ್ ಅಲ್ಲಿ ಪ್ರಾವಿಷನ್ಸ್ ಅಂಡರ್ ದಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 1973. ಇಂಡಿಯನ್ ಪ್ರೊಸೀಜರ್ ಸಿವಿಲ್ ಪ್ರೊಸೀಜರ್ ಕೋಡ್ 1973 ನಿಮಗೆ 125 ಸೆಕ್ಷನ್ಸ್ ಡೀಲ್ ಮಾಡ್ತದೆ ಮೇಂಟೆನೆನ್ಸ್ ಬಗ್ಗೆ. ಆಯ್ತಾ, ಡೈವರ್ಸ್ ನೀವು ಡೈವರ್ಸ್ ಕೊಡೋ ಬಗ್ಗೆ ಯಾವ ರೀತಿ ಎನ್ಫೋರ್ಸ್ ಮಾಡ್ಬೇಕಂತ ಹೇಳ್ತಿದೆ. ಮೇಂಟೆನೆನ್ಸ್ ಆಫ್ ಡೈವರ್ಸ್ಡ್ ಆನ್ ಮುಸ್ಲಿಂ ವುಮೆನ್ ಅಂಡರ್ ದಿ ಮುಸ್ಲಿಂ ವುಮೆನ್, ಮೇಂಟೆನೆನ್ಸ್ ಡೈವರ್ಸ್ ಸಂಬಂಧಪಟ್ಟಂತೆ ಏನು ಜೀವನಾಂಶ ಮತ್ತು ವಿವಾಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಲಾ ಆಕ್ಟ್ ಏನಿದೆಯಲ್ಲ 1986 ಅಲ್ಲಿ ಯಾವ ರೀತಿ ಆಗ್ತದೆ ಅಂತ ಹೇಳ್ಬಿಟ್ಟು ಆತ್ಮ ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ಯೂನಿಟ್ ನೋಡೋದಾದ್ರೆ ವಿಲ್ ಮೀನಿಂಗ್, ಲಿಮಿಟೇಷನ್ಸ್ ಆನ್ ಮೊಹಮ್ಮದಿಯನ್ ಇನ್ ಮೇಕಿಂಗ್ ಎ ವಿಲ್ ಅಂತ ಹೇಳ್ಬಿಟ್ಟು. ಮೀನ್ಸ್ ವಿಲ್ ಅರ್ಥ ಮಾಡ್ಕೋಬೇಕು. ವಿಲ್ಲಿಗೆ 2-3 ಅರ್ಥಗಳ, ವಿಲ್ಲು, ಮರಣಶಾಸನ ಅಥವಾ ಉಯಿಲಿಗಳು. ವಿಲ್ ಅಂದರೆ ಏನು ಅಂತ ಹೇಳಿ ವ್ಯಾಖ್ಯಾನ ಮಾಡೋದಾಗಿದೆ. ಅದೇ ಥರ ಲಿಮಿಟೇಷನ್ಸ್ ಆನ್ ಮೊಹಮ್ಮದನ್ ಇನ್ ಮೇಕಿಂಗ್ ಎ ವಿಲ್, ಮೊಹಮ್ಮದನ್ನಲ್ಲಿ ಯಾವ ರೀತಿ ವಿಲ್ ರಚಿಸಲಾಗ್ತದೆ ಅದು ಸಂಬಂಧಪಟ್ಟಿರುವಂಥ ಅದನ್ನು ವ್ಯಾಖ್ಯಾನಿಸಲಾಗಿರುತ್ತೆ. ಅದನ್ನೇ ಡಿಫ್ರೆನ್ಸ್ ಬಿಟ್ವೀನ್ ವಿಲ್ ಆ್ಯಂಡ್ ಗಿಫ್ಟ್, ಮರಣಶಾಸನ ಮತ್ತು ದಾನಗಳ ನಡುವಿನ ವ್ಯತ್ಯಾಸ. ವಿಲ್ ಮೇಡ್ ಇನ್ ಅ ಡೆತ್, ಬೆಡ್ ಆರ್ ಡ್ರೂಯಿಂಗ್ ಇಲಿಯನ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ವಿಲ್ ಮೇಡ್ ಇನ್ ಅ ಡೆತ್, ಬೆಡ್ ಆರ್ ಡ್ರೂಯಿಂಗ್ ಇಲಿಯನ್ಸ್ ಅಂತ ಬಗ್ಗೆ ಅದ್ರ ಬಗ್ಗೆ ಕಾನ್ಸೆಪ್ಟ್ ಇದೆ. ನೆಕ್ಸ್ಟ್ ಗಿಫ್ಟ್ ಮೀನ್ಸ್ ಇಬಾ, ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಗಿಫ್ಟ್. ನಾವು ದಾನವನ್ನ ಇದರಲ್ಲಿ ಇಬಾ ಅಂತ ಕರಿತೀವಿ. ಅದೇ ಥರ ಎಸೆನ್ಷಿಯಲ್ಸ್ ವ್ಯಾಲಿಡ್ ಗಿಫ್ಟ್, ಇಬಕ್ಕೆ ಸಂಬಂಧಪಟ್ಟಿರುವಂಥ ಎಸೆನ್ಷಿಯಲ್ ಅವಶ್ಯಕತೆಗಳು. ಕೈಂಡ್ಸ್ ಆಫ್ ಇಬಾ, ದಾನದ ಪ್ರಕಾರಗಳು. ರಿವೊಕೇಶನ್ಸ್ ಆಫ್ ಗಿಫ್ಟ್, ದಾನವನ್ನು ಯಾವ ರೀತಿ ಹಿಂಪಡೆಯೋಕೆ ಬೇಕಂತ ಹೇಳಿದ್ದಾರೆ. ತನ್ನ ವಕ್ಫಾ ಮೀನ್ಸ್ ವಕ್ಫಾ, ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ವಕ್ಫಾ. ಮುತವಲ್ಲಿ ಅಪಾಯಿಂಟ್ಮೆಂಟ್, ಪವರ್ಸ್ ಅಂಡ್ ಡ್ಯೂಟೀಸ್ ಆಫ್ ಮುತವಲ್ಲಿ. ಲಾ ರಿಲೇಟಿಂಗ್ ಪ್ರಿಯಂಪ್ಷನ್ಸ್, ನೇಚರ್ ಆಫ್ ರೈಟ್ ಪ್ರಿಯಂಪ್ಷನ್ಸ್, ಹೂ ಕ್ಯಾನ್ ಪ್ರಿಯಂಪ್ಟ್, ಫಾರ್ಮಾಲಿಟೀಸ್ ವೆನ್ ದ ರೈಟ್ ಟು ಪ್ರಿಯಂಪ್ಷನ್ಸ್ ಇಸ್ ಲಾಸ್ಟ್. ತುಂಬ ಇಂಪಾರ್ಟೆಂಟ್ ಆತ್ಮೀಯ ವಿದ್ಯಾರ್ಥಿಗಳು, ಇದ್ರ ಮೇಲೆ ನಾವು ಫೋಕಸ್ ಮಾಡಿ. ವಕ್ಫಾ ಬಗ್ಗೆ ನಿಮಗೆ ತುಂಬ ಕಂಪಲ್ಸರಿ ಕ್ವಶನ್ಸ್ ಇದ್ದೇ ಇರ್ತದೆ ನಿಮಗೆ. ವಕ್ಫಾ ಅಂದರೆ ಏನು, ವಕ್ಫಾ ಎಸೆನ್ಷಿಯಲ್ಸ್ ಅವಶ್ಯಕತೆಗಳು ಏನು, ಮುತವಲ್ಲಿ ಅಂದರೆ ಯಾರು, ಮುತವಲ್ಲಿನ ಯಾಕೆ ಯಾವ ಸಂದರ್ಭದಲ್ಲಿ ಅಪಾಯಿಂಟ್ ಮಾಡ್ತಾರೆ, ಮುತವಲ್ಲಿಯ ಅಧಿಕಾರ ಮತ್ತು ಕರ್ತವ್ಯಗಳು ಏನು ಅಂತ ಹೇಳ್ಬಿಟ್ಟು. ಅದೇ ಥರ ನಿಮಗೆ ನೆಕ್ಸ್ಟ್ ಅಂದರೆ ಲಾ ರಿಲೇಟಿಂಗ್ ಟು ಪ್ರಿಯಂಪ್ಷನ್ಸ್ ಮೀನ್ಸ್ ಪೂರ್ವ ಕ್ರಯಾಧಿಕಾರ ಅಂತ ಹೇಳ್ಬಿಟ್ಟು ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ಸ್ ರೇಸ್ ಆಗಿರ್ತದೆ. ಪ್ರಿಯಂಪ್ಷನ್ಸ್ ಮೀನ್ಸ್ ಪೂರ್ವ ಕ್ರಯಾಧಿಕಾರ. ನೇಚರ್ ಆಫ್ ರೈಟ್ ಅಂಡ್ ಪ್ರಿಯಂಪ್ಷನ್ಸ್, ಯಾವಾತನು ಪೂರ್ವ ಕ್ರಯಾಧಿಕಾರವನ್ನು ಮಾಡಬಹುದು. ಅರ್ಥ ಮಾಡ್ಕೊಳ್ಳಿ, ನೇಚರ್ ಆಫ್ ರೈಟ್ ಆಫ್ ಪ್ರಿಯಂಪ್ಷನ್ಸ್ ಹಂಗಂದ್ರೆ ಯಾವಾತನು ಪೂರ್ವ ಕ್ರಯಾಕಾರವನ್ನು ಮಾಡಬಹುದು. ನೆಕ್ಸ್ಟ್ ಹೂ ಕ್ಯಾನ್ ಪ್ರಿಯಂಪ್ಟ್, ಅರ್ಥ ಮಾಡ್ಕೊಳ್ಳಿ. ಅದೇ ಥರನೇ ಫಾರ್ಮಾಲಿಟೀಸ್, ಪೂರ್ವಕ್ರಿಯೆ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಕೆಲವು ನಿಯಮಗಳು. ವೆನ್ ದಿ ರೈಟ್ ಆಫ್ ಪ್ರಿಯಂಪ್ಷನ್ಸ್ ಇಸ್ ಲಾಸ್ಟ್, ಪೂರ್ವಕ್ರಯಾಧಿಕಾರ ಹಕ್ಕು ಎಂದು ನಷ್ಟಗೊಳ್ಳುತ್ತದೆ ಅಂತ ಹೇಳ್ಬಿಟ್ಟು. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ಫೋರ್ತ್ ಯೂನಿಟಲ್ಲಿ ನೋಡೋದಾದ್ರೆ ಮುಸ್ಲಿಂ ಲಾ ಆಫ್ ಇನ್ಹೆರಿಟೆನ್ಸ್, ಶಿಯಾ ಅಂಡ್ ಸುನ್ನಿ ಸ್ಕೂಲ್ಸ್. ಅರ್ಥ ಮಾಡ್ಕೊಳ್ಳಿ, ಮುಸ್ಲಿಂ ಕಾನೂನಿನ ಪ್ರಕಾರ ಉತ್ತರಾಧಿಕಾರ, ಅದರಲ್ಲಿ ಯಾರ್ಯಾರಿಗೆ, ಶಿಯಾ ಮತ್ತು ಸುನ್ನಿ ಸ್ಕೂಲ್ ಸಂಬಂಧಪಟ್ಟಂತೆ. ಡಿಸ್ಟ್ರಿಬ್ಯೂಷನ್ಸ್ ಆಫ್ ಪ್ರಾಪರ್ಟಿ ಅಂಡರ್ ಇಂಡಿಯನ್ ಸಕ್ಸೆಷನ್ಸ್ ಆಕ್ಟ್ 1925. ಅರ್ಥ ಮಾಡ್ಕೊಳ್ಳಿ, ಏನು ಭಾರತೀಯ ಉತ್ತರಾಧಿಕಾರ ಅಧಿನಿಯಮ 1925 ಯಾವ ರೀತಿ ಆಸ್ತಿಯ ವಿಭಜನೆ ಆಗ್ತದೆ, ಅದರಲ್ಲೂ ಕೂಡ ಕ್ರಿಶ್ಚಿಯನ್ಸಿಗೆ ಮತ್ತು ಪಾರ್ಸಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಡೊಮೆಸಿಯಲ್, ಆದಿವಾಸ ಅಥವಾ ನಿವಾಸ ಅಂತ ಕರಿತೀವಿ, ಆದಿವಾಸ ಸಂಬಂಧಪಟ್ಟಂತೆ. ಕೈಂಡ್ಸ್ ಆಫ್ ಡೊಮೆಸಿಯಲ್, ನಿವಾಸದ ಪ್ರಕಾರಗಳು. ಮೋಡ್ಸ್ ಆಫ್ ಅಕ್ವಿಸಿಷನ್ಸ್, ಯಾವ ರೀತಿ ಅಕ್ವಿಸಿಷನ್ ಮಾಡ್ಕೊಳ್ಳಾಗ್ತದೆ ನಿವಾಸದಿಂದ ಅಂತ ಹೇಳ್ಬಿಟ್ಟು. ಡೊಮೆಸಿಯಲ್ ಮೀನ್ಸ್ ನಿವಾಸ. ಪಾರ್ಸಿ ಇಂಟರ್ಸ್ಟೇಟ್ ಸಕ್ಸೆಷನ್ಸ್ ಅಂಡ್ ನಾನ್ ಪಾರ್ಸಿ ಇಂಟರ್ಸ್ಟೇಟ್ ಸಕ್ಸೆಷನ್ಸ್, ಪಾರ್ಸಿಗೆ ಸಂಬಂಧಪಟ್ಟಂತೆ ಉತ್ತರಾಧಿಕಾರ ಮತ್ತು ನಾನ್ ಪಾರ್ಸಿಗೆ ಸಂಬಂಧಪಟ್ಟಂತೆ ಉತ್ತರಾಧಿಕಾರ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸಕ್ಸೆಷನ್ ಸರ್ಟಿಫಿಕೇಟ್, ಉತ್ತರಾಧಿಕಾರದ ಪ್ರಮಾಣ ಪತ್ರ. ಪ್ರೊಬೇಟ್ ಅಂಡ್ ಲೆಟರ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ಸ್. ಪವರ್ಸ್ ಅಂಡ್ ಡ್ಯೂಟೀಸ್ ಆಫ್ ಎಕ್ಸಿಕ್ಯೂಟರ್ ಮೀನ್ಸ್ ಪ್ರೊಬೇಟ್ ಮೀನ್ಸ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಅಂಡ್ ಲೆಟರ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ಸ್ ಮೀನ್ಸ್ ಆಡಳಿತಾಧಿಕಾರ. ಪವರ್ಸ್ ಅಂಡ್ ಡ್ಯೂಟೀಸ್ ಆಫ್ ಎಕ್ಸಿಕ್ಯೂಟರ್ಸ್ ನಿಷ್ಪಾದಕ ಅಥವಾ ಆಡಳಿತಾಧಿಕಾರ, ಅಧಿಕಾರ ಮತ್ತು ಕರ್ತವ್ಯಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ಲಾಸ್ಟ್ ಯೂನಿಟಲ್ಲಿ ಅಥವಾ ಫಿಫ್ತ್ ಯೂನಿಟಲ್ಲಿ ನೋಡೋದಾದ್ರೆ ವಿಲ್ಸ್, ಪ್ರಿವಿಲೇಜ್ಡ್ ಅಂಡ್ ಅನ್ಪ್ರಿವಿಲೇಜ್ಡ್ ವಿಲ್ಸ್, ಕನ್ಸ್ಟ್ರಕ್ಷನ್ಸ್ ಆಫ್ ವಿಲ್ಸ್ ಇನ್ ಬ್ರೀಫ್ ಬಿಕ್ವಿಟ್ಸ್ ವೈಡ್ ಆಫ್ ವಿಲ್ಸ್ ಅಂತ ಹೇಳ್ಬಿಟ್ಟು. ಆತ್ಮೀಯ ವಿದ್ಯಾರ್ಥಿ ತುಂಬ ಇಂಪಾರ್ಟೆಂಟ್ ನಿಮಗೆ. ಉಯಿಲ್ಗಳು ಅಥವಾ ವಿಲ್ಗಳು ಅಥವಾ ಮರಣಶಾಸನದ ಬಗ್ಗೆ ಇದರಲ್ಲಿ ಒಂದು ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರ್ತದೆ.
ಏನಂತ ಹೇಳಿದ್ರೆ ವಿಲ್ಸ್ ಏನ್ ಹೇಳ್ತಿದ್ದಾನೆ, ಪ್ರಿವಿಲೇಜ್ಡ್ ವಿಶೇಷ ವಿಲ್ಗಳು, ಅನ್ಪ್ರಿವಿಜಿಲೇಷನ್ಸ್ ಮೀನ್ಸ್ ಸವಲತ್ತುಗಳಿಲ್ಲದ ವಿಲ್ಗಳು ಅಥವಾ ಮರಣಶಾಸನಗಳು. ಕನ್ಸ್ಟ್ರಕ್ಷನ್ಸ್ ಆಫ್ ವಿಲ್ಸ್ ಬ್ರೀಫ್ ಬೈಡ್ ಬಿಕ್ವಿಟ್ಸ್ ಆಫ್ ವೈಡ್ ವಿಲ್ಸ್. ಕನ್ಸ್ಟ್ರಕ್ಷನ್ಸ್ ಆಫ್ ವಿಲ್ಸ್ ಅನ್ನು ಯಾವ ರೀತಿ ರಚನೆ ಮಾಡಲಾಗ್ತದೆ, ನಿರರ್ಥಕ ವೀಲುಗಳಿರ್ಬೋದು, ಅನೂರ್ಜಿತ ವೀಲುಗಳು ವೈಡ್ ವೀಲ್ಸ್, ಅನೂರ್ಜಿತ ವೀಲುಗಳು. ನೆಕ್ಸ್ಟ್ ಪರಂಪರೆ ವಿಧಗಳಲ್ಲಿ ವೀಲುಗಳ ರಚನೆ. ಕೈಂಡ್ಸ್ ಆಫ್ ಲೆಜಿಸ್ಲೇಸಿ, ಸ್ಪೆಸಿಫಿಕ್ ಅಂಡ್ ಡೊಮೆಸ್ಟೇಟಿವ್ ಲೆಜಿಸ್ಲೇಸಿ, ಅಡಾಪ್ಷನ್ಸ್ ಆಫ್ ಲೆಜಿಸ್ಲೇಸಿ, ಯಾವ ರೀತಿ ಕೈಂಡ್ಸ್ ಆಫ್ ಲೆಜಿಸ್ಲೇಸಿ ಇರ್ಬೋದು, ಸ್ಪೆಸಿಫಿಕ್ಸ್ ಅಂಡ್ ಡೊಮೆಸ್ಟೇಟಿವ್ ಲೆಜಿಸ್ಲೇಸಿ ಬಗ್ಗೆ ಕಾನ್ಸೆಪ್ಟ್ ಇಟ್ಟಿದ್ದಾರೆ. ಆಯ್ತಾ. ಅಡಾಪ್ಷನ್ಸ್ ಆಫ್ ಲೆಜಿಸ್ಲೇಸಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಿಮಗೆ ಪ್ರೊಟೆಕ್ಷನ್ಸ್ ಆಫ್ ಪ್ರಾಪರ್ಟಿ ಆಫ್ ದ ಡಿಸೀಸ್ಡ್, ಹಂಗಂದ್ರೆ ಸತ್ತವರ ಆಸ್ತಿಯ ರಕ್ಷಣೆ, ಪ್ರೊಟೆಕ್ಷನ್ಸ್ ಆಫ್ ಪ್ರಾಪರ್ಟಿ, ಅದೇ ಡಿಸೀಸ್ಡ್ ಅಂತ ಹೇಳ್ಬಿಟ್ಟು. ಅಪಾಯಿಂಟ್ಮೆಂಟ್ ಆಫ್ ಕ್ಯೂರೇಟರ್ಸ್ ಪವರ್ಸ್ ಅಂಡ್ ಡ್ಯೂಟೀಸ್, ಏನು ಕ್ಯೂರೇಟ್ ಅವರ ಅಧಿಕಾರಿಗಳ ನೇಮ, ಕ್ಯೂರೇಟರ್ ಎಂಬ ಅಧಿಕಾರಿಗಳ ನೇಮಕ ಮತ್ತು ಅವರ ಅಧಿಕಾರ ಮತ್ತು ಕಾರ್ಯಗಳು. ನೆಕ್ಸ್ಟ್ ನಿಮಗೆ ಫ್ಯಾಮಿಲಿ ಕೋಡ್ಸ್ ಆಕ್ಟ್ 1984, ಕಾನ್ಸ್ಟಿಟ್ಯೂಷನ್ಸ್ ಪವರ್ಸ್ ಅಂಡ್ ಇಟ್ಸ್ ಫಂಕ್ಷನ್ಸ್ ಅಂತ ಹೇಳ್ಬಿಟ್ಟು ಅರ್ಥ ಮಾಡಿ. ತುಂಬಾ ಇಂಪಾರ್ಟೆಂಟ್. ಫ್ಯಾಮಿಲಿ ಕೋಡ್ಸ್ ಆಕ್ಟ್ 1984, ಕಾನ್ಸ್ಟಿಟ್ಯೂಷನ್ಸ್ ಪವರ್ಸ್ ಅಂಡ್ ಇಟ್ಸ್ ಫಂಕ್ಷನ್ಸ್ ಅರ್ಥ ಮಾಡ್ಕೊಳ್ಳಿ. ಕೌಟುಂಬಿಕ ನ್ಯಾಯಾಲಯಗಳ ರಚನೆ 1984, ಸಂವಿಧಾನದ ಅಧಿಕಾರಗಳು ಮತ್ತು ಅದರ ಕಾರ್ಯಗಳು. ಅದೇ ತರ ನಿಮಗೆ ನೀಡ್ ಫಾರ್ ಯೂನಿಫಾರ್ಮ್ ಸಿವಿಲ್ ಕೋಡ್, ಆರ್ಟಿಕಲ್ 44 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ತುಂಬಾ ಇಂಪಾರ್ಟೆಂಟ್. ನೀಡ್ ಫಾರ್ ಯೂನಿಫಾರ್ಮ್ ಸಿವಿಲ್ ಕೋಡ್, ಆರ್ಟಿಕಲ್ 44 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್. ಏಕರೂಪ ನಾಗರಿಕ ಸಂಹಿತೆಯ ಅವಶ್ಯಕತೆಗಳು, ಭಾರತೀಯ ಸಂವಿಧಾನದ 44ನೇ ವಿಧಿಯ ಪ್ರಕಾರ ಅಥವಾ ಅನುಚ್ಛೇದದ ಪ್ರಕಾರ ಅಂತ ಹೇಳ್ಬಿಟ್ಟು. ಆತ್ಮ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಮೊಹಮ್ಮದನ್ ಲಾ ಅಥವಾ ಇಂಡಿಯನ್ ಸಕ್ಸೆಷನ್ಸ್ ಆಕ್ಟ್ ಅಥವಾ ಕೌಟುಂಬಿಕ ಕಾನೂನು 2ರಲ್ಲಿ 5 ಯೂನಿಟ್ಗಳಲ್ಲಿ ಅಳವಡಿಸಿರುವಂತಹ ಟಾಪಿಕ್ಗಳನ್ನು ಇಂಥರಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ. ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 2, 4 ಮತ್ತು 6ನೇ ಸೆಮಿಸ್ಟರ್ಗಳಿಗೆ ತರಗತಿಗಳು ಪ್ರಾರಂಭಗೊಂಡಿವೆ. ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ತರಗತಿಗಳಿಗೆ ಜಾಯಿನ್ ಆಗೋದ್ರ ಮೂಲಕ ಆದಷ್ಟು ಬೇಗನೆ ಜಾಯಿನ್ ಆಗ್ಬೇಕಂತ ಕೇಳ್ಕೊಳ್ತೀವಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.